8 ವರ್ಷಗಳಿಂದ ನಿರಂತರವಾಗಿ ಇದೀಗ 9ನೇ ವರ್ಷ ಸಾರ್ವಜನಿಕ ಕುರಾನ್ ಪ್ರವಚನ ಕಾರ್ಯಕ್ರಮ ನಡೆಯಿತು. ಈ 9 ವರ್ಷಗಳ ವಿಶೇಷತೆ ಏನೆಂದರೆ ಎಲ್ಲ ವರ್ಷಗಳಲ್ಲೂ ಜನರು ಈ ಕಾರ್ಯಕ್ರಮದ ಬಗ್ಗೆ ಹೆಚ್ಚು ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ಜನರು ಪ್ರೀತಿಸ್ತಾ ಇದ್ದಾರೆ. ಎಲ್ಲ ಧರ್ಮದ ಜನರು ಕೂಡ ಈ ಕಾರ್ಯಕ್ರಮದಲ್ಲಿ ಬಹಳ ಪ್ರೀತಿಯಿಂದ ಭಾಗವಹಿಸ್ತಾ ಇದ್ದಾರೆ. ಇದು ನಮ್ಮ ಬಸವ ಕಲ್ಯಾಣಕ್ಕೆ ಮಾತ್ರ ಅಲ್ಲ, ನಮ್ಮ ರಾಜ್ಯಕ್ಕೆ ಮಾತ್ರ ಅಲ್ಲ, ಈ ನಮ್ಮ ದೇಶಕ್ಕೆ ಮಾದರಿ ಯೋಗ್ಯವಾದಂತಹ ಒಂದು ಕಾರ್ಯಕ್ರಮ. ಇವತ್ತು ನಾವೆಲ್ಲ ಒಟ್ಟಿಗೆ ಸೇರೋದು, ನಮ್ಮ ಅನುಭವಗಳನ್ನು ಹಂಚಿಕೊಳ್ಳೋದು, ನಮ್ಮ ವಿಚಾರಗಳನ್ನು ಹಂಚಿಕೊಳ್ಳೋದು, ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವ ಕೆಲಸ ಏನಿದೆ ಇದು ಇವತ್ತು ಮಾಡಬಹುದಾದ ಬಹಳ ದೊಡ್ಡ ಕೆಲಸ. ನಮ್ಮಲ್ಲಿರುವ ಅಪನಂಬಿಕೆಗಳನ್ನು ಹೋಗಲಾಡಿಸುವುದು, ಅದರಲ್ಲೂ ಮುಖ್ಯವಾಗಿ ಧರ್ಮದ ಬಗ್ಗೆ ಬಹಳಷ್ಟು ಅಪನಂಬಿಕೆಗಳಿರುವ ಸಮಾಜ ನಮ್ಮದು. ವೈವಿಧ್ಯತೆಯ ಒಂದು ದೇಶದಲ್ಲಿ ನಾವೆಲ್ಲ ನಮ್ಮ ಆರಾಧನೆಗಳು, ನಮ್ಮ ಸಂದೇಶಗಳು, ನಮ್ಮ ಧಾರ್ಮಿಕ ಗ್ರಂಥಗಳ ಮಾರ್ಗದರ್ಶನಗಳು ಅದನ್ನೆಲ್ಲ ಮುಕ್ತವಾಗಿ ಹೇಳಿಕೊಳ್ಳುವಾಗ ಏನಾಗ್ತದೆ, ಸಮಾಜದಲ್ಲಿ ಅಪನಂಬಿಕೆ ದೂರ ಆಗ್ತದೆ, ನಾವೆಲ್ಲ ಪರಸ್ಪರ ಹತ್ತಿರ ಆಗ್ತೇವೆ. ಈ ಪ್ರವಚನದ ಉದ್ದೇಶ ಅದು ಎಲ್ಲರನ್ನು ನಿಕಟಗೊಳಿಸುವ, ಎಲ್ಲರ ಮಧ್ಯೆ ಭ್ರಾತೃತ್ವವನ್ನುಂಟು ಮಾಡುವ, ಒಂದು ಒಳ್ಳೆಯ ಸಮಾಜ ನಿರ್ಮಿಸುವ, ಕೆಡುಕುಗಳಿಲ್ಲದ, ಅನ್ಯಾಯ ಇಲ್ಲದ, ಶೋಷಣೆ ಇಲ್ಲದ ಒಂದು ಒಳ್ಳೆಯ ಸಮಾಜ ನಿರ್ಮಿಸಬೇಕು ಎಂಬ ಪ್ರಾಮಾಣಿಕವಾದ ಕಳಕಳಿಯಾಗಿದೆ ಈ ಕಾರ್ಯಕ್ರಮದ ಉದ್ದೇಶ. ಬಸವ ಕಲ್ಯಾಣದ ಜನತೆ ಈ ಕಾರ್ಯಕ್ರಮವನ್ನು ಪೂರಕವಾಗಿ ಸ್ವಾಗತಿಸಿದ್ದಾರೆ. ಎಲ್ಲ ಧರ್ಮದ ಜನರು ಈ ಕಾರ್ಯಕ್ರಮವನ್ನು ನಿರಂತರವಾಗಿ ಗೌರವಿಸ್ತಾ ಇದ್ದಾರೆ. ಇನ್ನು ಮುಂದೆ ಕೂಡ ಈ ಕಾರ್ಯಕ್ರಮ ಇನ್ನೂ ಹಲವಾರು ವರ್ಷಗಳವರೆಗೆ 10ನೇ ವರ್ಷ, 20ನೇ ವರ್ಷ, 25ನೇ ವರ್ಷ ಹೀಗೆ ಈ ಕಾರ್ಯಕ್ರಮ ಮುಂದುವರಿಯಲಿ ಮತ್ತು ಈ ಕಾರ್ಯಕ್ರಮದ ಮೂಲಕ ನಮ್ಮ ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಒಂದು ಒಳ್ಳೆಯ ಸಂದೇಶ, ಮನುಷ್ಯತ್ವದ, ಪ್ರೀತಿಯ, ಭ್ರಾತೃತ್ವದ, ನಂಬಿಕೆಯ ಒಂದು ಒಳ್ಳೆಯ ಸಂದೇಶವನ್ನು ಕೊಡಲಿಕ್ಕೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹಾರೈಸ್ತಾರೆ. इस साल कुरान प्रवचन के साथ साथ कुरान एक्सपो भी रखा गया था, उसके बारे में ಈ ಸಲ ಕುರಾನ್ ಎಕ್ಸ್ಪೋ ಅಂತ ಒಂದು ಹೊಸ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಕುರಾನ್ನ ಸಂದೇಶಗಳನ್ನು ನೋಡಿ ತಿಳಿಯುವಂಥ, ಇದು ಈ ಕಾಲ ಏನಂದರೆ ನೋಡುವುದಕ್ಕೆ ಹೆಚ್ಚು ಮಹತ್ವ ಇರುವ ಕಾಲ ಇದು. ಆದ್ದರಿಂದ ಕುರಾನ್ನ ಸಂದೇಶಗಳನ್ನು ಕೇಳುವುದು ಮಾತ್ರ ಅಲ್ಲ, ಅದನ್ನು ನೋಡಿ ಕೂಡ ಜನ ಅರ್ಥ ಮಾಡಲಿಕ್ಕೆ ಸಾಧ್ಯ ಇರುವ ರೀತಿಯಲ್ಲಿ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಂದ ಕುರಾನ್ ಎಕ್ಸ್ಪೋದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಇದಕ್ಕೆ ಕೂಡ ಜನರು ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸಿದ್ದಾರೆ. ಅದನ್ನು ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಮುಂದಿನ ವರ್ಷಗಳಲ್ಲಿ ಎಕ್ಸ್ಪೋವನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಬೇಕಾದ ಅಗತ್ಯ ಖಂಡಿತ ಇದೆ ಮತ್ತು ಆ ಮೂಲಕ ಒಂದು ಒಳ್ಳೆಯ ಸಂದೇಶವನ್ನು ಕೊಡಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಆಗ್ತದೆ. सर, एक कन्नड़ा प्रेस रिपोर्टर ने सवाल किया था कि कुरान प्रवचन कन्नड़ा में होता है, तो उसका उद्देश्य क्या होता है? सिर्फ नॉन मुस्लिम के लिए कन्नड़ा के लिए होता है, उसका मेन उद्देश्य क्या है? सिर्फ वो खाली कुरान का मैसेज देना है या उसके पीछे और कुछ दूसरा? ಕುರಾನ್ ಪ್ರವಚನದ ಉದ್ದೇಶ, ಕುರಾನ್ ಪ್ರವಚನ ಬಸವ ಕಲ್ಯಾಣದಲ್ಲಿ ಮಾತ್ರ ನಡೀತಾ ಇರೋದಲ್ಲ, ಈ ರಾಜ್ಯದ ಉದ್ದಗಲಕ್ಕೂ ನಡೀತಾ ಇದೆ. ಕಳೆದ 10-20 ವರ್ಷಗಳಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಮತ್ತು ಈ ಕಾರ್ಯಕ್ರಮದ ಉದ್ದೇಶವನ್ನು ನಾವು ಬಹಿರಂಗವಾಗಿ ಜನರ ಎದುರಿನಲ್ಲಿ ಹೇಳ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಉದ್ದೇಶ ಏನು? ಈ ಕಾರ್ಯಕ್ರಮ ನಾವೆಲ್ಲ ಒಟ್ಟು ಸೇರುವ ಕಾರ್ಯಕ್ರಮ. ಇದು ನಮ್ಮ ಮಧ್ಯೆ ಇರುವ ಅಪನಂಬಿಕೆಗಳನ್ನು ಹೋಗಲಾಡಿಸುವ ಕಾರ್ಯಕ್ರಮ. ಇದು ಕುರಾನ್ನ ಸಂದೇಶಗಳನ್ನು ಜನರಿಗೆ ತಿಳಿಸುವ ಕಾರ್ಯಕ್ರಮ. ಕುರಾನ್ನ ಸಂದೇಶ ಮಾತ್ರ ಅಲ್ಲ, ನಮ್ಮ ಕಾರ್ಯಕ್ರಮಗಳಲ್ಲಿ ಗೌರವಾನ್ವಿತ ಸ್ವಾಮೀಜಿಗಳು ಬರ್ತಾರೆ, ಸಾಹಿತಿಗಳು ಬರ್ತಾರೆ, ಬೇರೆ ಬೇರೆ ಧರ್ಮದ ಅತಿಥಿಗಳು ಬರ್ತಾರೆ. ಅವರ ಧರ್ಮದ ಸಂದೇಶಗಳನ್ನು ನಮ್ಮ ವೇದಿಕೆಯಲ್ಲಿ ಹೇಳ್ತಾರೆ. ಹಾಗೆ ಎಲ್ಲ ಧರ್ಮದ ಸಂದೇಶಗಳು ಜನರಿಗೆ ತಿಳಿಯುವಂತಾಗಬೇಕು. ಇದರಿಂದ ಯಾವುದೋ ಒಂದು ಸಮುದಾಯಕ್ಕೆ ಸೀಮಿತವಾಗಿಟ್ಟುಕೊಂಡು ಮಾಡುವ ಕಾರ್ಯಕ್ರಮ ಇದು ಖಂಡಿತ. ಇಲ್ಲಿ ಕೂಡ ಕನ್ನಡ ಕಾರ್ಯಕ್ರಮ ಮಾತ್ರ ಇರೋದಲ್ಲ, ಇಲ್ಲಿ ಉರ್ದುವಿನ ಕಾರ್ಯಕ್ರಮವೂ ಇದೆ, ಕನ್ನಡದ ಕಾರ್ಯಕ್ರಮವೂ ಇದೆ, ಹಿಂದಿಯ ಕಾರ್ಯಕ್ರಮಗಳು ಇದೆ. ಆದ್ದರಿಂದ ಈ ಕಾರ್ಯಕ್ರಮ ಒಟ್ಟಿನಲ್ಲಿ ಸಮಾಜವನ್ನು ಜೋಡಿಸುವ ಕಾರ್ಯಕ್ರಮ, ಸಮಾಜದ ಆರೋಗ್ಯವನ್ನು ಕಾಪಾಡುವ ಕಾರ್ಯಕ್ರಮ. ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳು ಇನ್ನಷ್ಟು ವ್ಯಾಪಕ ಆಗಬೇಕಾದ ಅಗತ್ಯ ಖಂಡಿತ ಇದೆ. ಪರಮ ನಡೀತಾ ಇದೆ.